ಎಸ್ ಬಿಗ್ ಬಾಸ್ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಯಾರು ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ಈಗಾಗಲೇ ಸದ್ಯಕ್ಕೆ ಜಾಲಿವುಡ್ ಸ್ಟುಡಿಯೋ ಮುಂದೆ ಈಗಾಗಲೇ ಸಾವಿರಾರು ಅಭಿಮಾನಿಗಳು ಬಂದಿರುವಂಥದ್ದು, ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ವಿನ್ನರ್ ಯಾರಾಗ್ತಾರೆ ಅನ್ನೋದ್ರ ಜೊತೆಗೆ ಈಗಾಗಲೇ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ನನ್ನ ಹಿಂದೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಯಾವ ರೀತಿಯಾಗಿ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಏನು ಹೇಳ್ತೀರಾ ಮೇಡಮ್? ಬಿಗ್ ಬಾಸ್ ಹೆಂಗೆ ಇವಾಗ ಯಾರು ವಿನ್ ಆಗಬೇಕು ನಿಮ್ಮ ಪ್ರಕಾರ? ಗಿಲ್ಲಿ ಸರ್, ಗಿಲ್ಲಿ. ಅವ್ನು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಅದಕ್ಕೆ ಗಿಲ್ಲಿನೇ ಗೆಲ್ಬೇಕು. ಓಕೆ. ಅಶ್ವಿನಿ ಗೌಡ ಅವರು? ಅಶ್ವಿನಿ ಮೇಡಮ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಮೊದಲು ಗಿಲ್ಲಿ ಗೆಲ್ಬೇಕು. ಯಾಕಂದ್ರೆ ಬಡವ್ರ ಮಗ ಗಿಲ್ಲಿ ಗೆದ್ರೆ ಒಂದು ಇದಿರುತ್ತೆ ಅಂತ. ಓಕೆ. ಈಗ ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಾ? ಟ್ಯಾಲೆಂಟ್ ಇರೋರು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಎರಡೂ ಗಿಲ್ಲಿಯಲ್ಲಿ ಇದೆ. ಓಕೆ ಮೇಡಮ್, ಏನು ಹೇಳ್ತೀರಾ? ಗಿಲ್ಲಿ ಗೆಲ್ಬೇಕು. ಎಷ್ಟು ಕಾನ್ಫಿಡೆನ್ಸ್ ಇದೆ ಗಿಲ್ಲಿ 100% ಗೆಲ್ತಾನೆ ಅಂತ ಕಾನ್ಫಿಡೆಂಟ್ ಇದೆ. ಕಪ್ ಗೆಲ್ತಾರೆ? ಕಪ್ ಏನು ಹೇಳ್ತೀರಾ? ಗಿಲ್ಲಿನೇ ಗೆಲ್ಬೇಕು ಸರ್. ಯಾಕೆ? ಅವರೇ ಗೆಲ್ಬೇಕು, ಯಾಕಂದ್ರೆ ಜನಗಳು ತುಂಬಾ ಇಷ್ಟಪಡ್ತಾರೆ ಅವ್ರನ್ನ. ಅವರೇ ಗೆಲ್ಬೇಕು, ಜಾಸ್ತಿ ಓಟ್ ಬಿದ್ದಿರೋದು ಅವ್ರಿಗೆ, ಅವರೇ ಗೆಲ್ಬೇಕು. ಓಕೆ. ಎಸ್ ಮೇಡಮ್, ಏನು ಹೇಳ್ತೀರಾ? ಸರ್ ಗಿಲ್ಲಿನೇ ಗೆಲ್ಬೇಕು. ಯಾಕೆ? ತುಂಬಾ ಚೆನ್ನಾಗಿ ಆಟ ಆಡಿದ್ದಾನೆ, ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ 100% ಅವನೇ ಗೆಲ್ಲೋದು. ಉಳಿದ ಸ್ಪರ್ಧಿಗಳು ಅವರು ಆಡಿದ್ದಾರೆ, ಬಟ್ ಫೇವರೇಟ್ ಅನ್ನೋದು ಒಬ್ರು ಇರ್ತಾರಲ್ವಾ, ಸೊ ಹಾಗಾಗಿ ಗಿಲ್ಲಿ. ಸೊ ಈ ಬಾರಿ ಗಿಲ್ಲಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಹೆಂಗಿರ್ತಿತ್ತು ಅಂತ ನಿಮ್ ಪ್ರಕಾರ? ಸರ್ ಅದ್ ನೋಡಕ್ ಆಗ್ತಾ ಇರ್ಲಿಲ್ಲ, ಬಟ್ ಚೆನ್ನಾಗಿದೆ ಈ ಸಲ. Okay. ಬಟ್ ಗಿಲ್ಲಿನೇ ಗೆಲ್ಬೇಕು. ಎಸ್ ಕೂಡ ಯಾರೋ ಗೆಲ್ಬೇಕು? ಏನು ಗಿಲ್ಲಿ? ಗಿಲ್ಲಿ ಯಾಕೆ? ತುಂಬಾ ಇಷ್ಟ. ನಿಮ್ಗೆ ಇಷ್ಟ, ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಓಕೆ. ಗಿಲ್ಲಿ ಸಂಗ ಹೇಳು. ದಡವ ದಡವ ದೋಸೆಗಾಡು, ಚಿಕ್ಕವ ಚಿಕ್ಕವ ಚಕ್ಲಿ ಕಾಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ, ಸಾರಕ ಸೊಪ್ಪು, ನಿನ್ನೆ ಮಾಡಿ ತಪ್ಪು. ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ? ಅವನಿಷ್ಟ, ಹೌದಾ? ಮತ್ತೆ ಅವ್ನು ಚೆನ್ನಾಗ್ ಆಡ್ತಾನೆ, ಮತ್ತೆ ಉಳಿದವರು? ಅದಕ್ಕೆ ಉಳ್ದವ್ರು ಚೆನ್ನಾಗ್ ಆಡ್ತಾರೆ. ಅಶ್ವಿನಿ ಗೌಡ ಅವ್ರು ಗೆಲ್ಬಾರ್ದಾ? ಅವರು ಗೆಲ್ಲಿ. ಅವರು ಗೆಲ್ಬೇಕಾ? ಎಸ್ ಮೇಡಮ್, ಏನ್ ಹೇಳ್ತೀರಾ? ಗಿಲ್ಲಿ ಗೆಲ್ಬೇಕು ಸರ್. ಕಾನ್ಫಿಡೆನ್ಸ್ ಇದೆ ಗಿಲ್ಲಿ ಗೆಲ್ತಾರೆ ಅಂತ ನಿಮ್ಗೆ? ತುಂಬಾನೇ ಇದೆ, ಜನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವರೇ ಗೆಲ್ಬೇಕು. ಓಕೆ. ಈಗ 37 ಕೋಟಿ ಓಟಿ ಯಾರಿಗೆ ಬಿದ್ದಿರಬಹುದು? ಎಷ್ಟು ಗಿಲ್ಲಿಗೆ ಬೆದ್ದಿರ್ಬೋದು ಅಂತ ಅನ್ಕೋತೀವಿ ಸರ್. ನಂಬಿಕೆ ಇದೆ? ಹೌದು ಸರ್. ಓಕೆ. ಏನ್ ಹೇಳ್ತೀರಾ? ಸರ್ ಗಿಲ್ಲಿ ಗೆಲ್ಬೇಕು, ಗಿಲ್ಲಿನೇ ಗೆಲ್ಬೇಕು. ರೈತರ ಮಗ ಸರ್ ಮುಂದಕ್ಕೆ ಬರ್ಬೇಕು, ಗಿಲ್ಲಿನೇ ಗೆಲ್ಬೇಕು ಅಂತ ಆಶೀರ್ವಾದ. ಇಡೀ ಕರ್ನಾಟಕ ಜನತೆನೆ ಗಿಲ್ಲಿ ಪರವಾಗಿ ನಿಂತಿದ್ದಾರೆ, ಅವನೇ ಬರ್ಬೇಕು ಅಂತ ನಮಗೂ ಅಭಿಪ್ರಾಯ ಇದೆ ಸರ್. ಗಿಲ್ಲಿನೇ ಗೆಲ್ಬೇಕು ಸರ್. ನಂಬಿಕೆ ಇದೆ? ನಂಬಿಕೆ ಇದೆ, 100% ಗಿಲ್ಲಿನೇ ಗೆಲ್ಬೇಕು ಸರ್. ಓಕೆ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಗಿಲ್ಲಿ ಇಲ್ಲ ಅಂದ್ರೆ ಯಾರು ವಿನ್ ಆಗ್ತಿದ್ರು ನಿಮ್ ಪ್ರಕಾರ? ನಮ್ ಪ್ರಕಾರ ಗಿಲ್ಲಿ ಸರ್, ಗಿಲ್ಲಿನೇ ಗಿಲ್ಲಿ. ಸರ್ ಅಬ್ಸಲ್ಯೂಟ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಯಾರನ್ನ ಕೇಳಿದ್ರು ಗಿಲ್ಲಿ ಬಿಟ್ಟು ಬೇರೆ ಯಾರ ಹೆಸರು ಬರ್ತಾ ಇಲ್ಲ. ಅಂಡ್ ಶೋನಲ್ಲಿ ಬರ್ತಾ ಇರೋರು ಎಲ್ಲ ಸ್ವಲ್ಪ ಅಂದ್ರೆ ಈವನ್ ವೀಕೆಂಡ್ ಅಲ್ಲೂ ಜಸ್ಟ್ ಮೇಕಪ್ ಆಗಿ ಬರ್ತಾರೆ, ನೋಡ್ತಾರೆ ಹೊರತು ಗಿಲ್ಲಿ ಇದುವರೆಗೂ ಸೀಸನ್ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ವರ್ಗು ಒಂದಿನೂ ಹೇರ್ ಸ್ಟೈಲ್ ಚೇಂಜ್ ಮಾಡಿಲ್ಲ. ಹೆಂಗಿರುತ್ತೋ ಹಂಗೆ ಬರ್ತಾರೆ, ಹೆಂಗಿದಾರೋ ಹಂಗೆ ಹೋಗಿದ್ದಾರೆ. ಸೊ ನ್ಯಾಚುರಲ್ ಇಸ್ ಆಲ್ವೇಸ್ ನ್ಯಾಚುರಲ್. ಸೊ 100% ಗಿಲ್ಲಿ ಗೆಲ್ತಾರೆ. ಅದಕ್ಕೆ ಬನಿಯನ್ ರಾಜ ಅನ್ನೋದು. ಅದಕ್ಕೇನೆ ಈಗ ಒಂದ್ ಬನಿಯನ್ ಹಾಕೊಂಡು ಅಷ್ಟರಲ್ಲೇ ಫೇಮಸ್ ಆಗಿದ್ದಾರೆ ಅಂತಂದ್ರೆ ಅದು ಕೇಳಲೇಬೇಕಲ್ವಾ. ಅಂಡ್ ಎಂಟೈರ್ ಇಲ್ಲಿ ಯಾರ್ಯಾರು ಇದಾರೆ ಒಬ್ರು ಬಾಯಲ್ಲೂ ಗಿಲ್ಲಿ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರ್ತಾ ಇಲ್ಲ. ಸೊ ಅದು ಫಿಕ್ಸ್. ಓಕೆ. ಏನ್ ಹೇಳ್ತೀರಾ? ಗಿಲ್ಲಿನೇ ಗೆಲ್ಲೋದು ಕನ್ಫರ್ಮ್. ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ? 100ಗೆ 200% ಕಾನ್ಫಿಡೆನ್ಸ್. ಸೊ ಕಪ್ ತಗೊಂಡು ಬರ್ತಾರೆ? ಹೌದು ಪಕ್ಕ. ರಕ್ಷಿತಾ? ರಕ್ಷಿತಾ ಪ್ರಾಬಬ್ಲಿ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು. ಅಶ್ವಿನಿ ಗೌಡ ಅವರು? ಮತ್ತೊಂದಿಷ್ಟು ಸರ್ ಅಭಿಮಾನಿಗಳಿದ್ದಾರೆ. ಗಿಲ್ಲಿ ಗೆಲ್ತಾರೆ, 100% ನಂಬಿಕೆ ಇದೆ, ಗಿಲ್ಲಿ ಗೆಲ್ತಾರೆ. ಅಷ್ಟು ನಂಬಿಕೆ ಇದೆ? ಅಷ್ಟು ಟ್ಯಾಲೆಂಟ್ ಇದೆ. ಹೌದು, ಟ್ಯಾಲೆಂಟ್ ಇದೆ, ಅದಕ್ಕೆ ಅರ್ಹರ ಅವರೇ, ಅದಕ್ಕೆ ಗಿಲ್ಲಿನೇ ಗೆಲ್ತಾರೆ. ಓಕೆ. ಈಗ 37 ಕೋಟಿ ಏನಾಯ್ತು ವೋಟಿಂಗ್ ಒಂದ್ ಕಡೆ ನೋಡಿದ್ರೆ ಏನ್ ಅನಿಸ್ತು? ತುಂಬಾನೇ ಖುಷಿ ಆಯ್ತು. ಯಾರಿಗೆ ಬಿದ್ದಿರಬಹುದು ಅಂತ ಅನ್ಕೊಂಡಿದ್ದೀರಾ? ಗಿಲ್ಲಿಗೆ, 100% ಗಿಲ್ಲಿಗೆ. ಓಕೆ. ಎಸ್ ಹೇಳಿ. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ? ಓಕೆ. ಎಷ್ಟು ನಂಬಿಕೆ ಇದೆ? ತುಂಬಾ ಜಾಸ್ತಿ, 200% ಅವನೇ ಗೆಲ್ಲೋದು. 100 ಅಲ್ಲ, 1000% ಗಿಲ್ಲಿನೇ ಗೆಲ್ಲೋದು. ಹೌದಾ? ಎಸ್ ಹೇಳಿ. ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಆ ಗಿಲ್ಲಿ ಆ ಗಿಲ್ಲಿ, ಒನ್ ಮ್ಯಾನ್ ಒನ್ ಶೋ, ಗಿಲ್ಲಿನೇ ಗೆಲ್ಬೇಕು. ನಮ್ಮ ಅಪ್ಪನ ಗಿಲ್ಲಿ ಅಂದ್ರೆ ಡಮಾಲ್ ಡಿಬಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಡಮಾಲ್ ಡಿಬಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು
ಜೈ ಗಿಲ್ಲಿ. ಎಸ್, ಇದೊಂದು ಅಭಿಮಾನ, ಒಂದು ರೀತಿಯಾದಂಥದ್ದು. ಬನ್ನಿ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್. ಸರ್ ಗಿಲ್ಲಿನೇ ಗೆಲ್ಬೇಕು. ಹಾ ಎಸ್, ಹಾ ಗೆಲ್ಲಿಯರ್ ಗೆಲ್ಬೇಕು. ಎಷ್ಟು ನಂಬಿಕೆ ಇದೆ ಸರ್? ನನಗೆ ಪೂರ್ತಿ ನಂಬಿಕೆ ಇದೆ ಅವರೇ ಗೆಲ್ಲೋದು ಅಂತ. ಅವರೇ ಗೆಲ್ಲೋದು. ಫೋನ್ ಆಗಿದ್ದು ಸರ್, ಅವ್ರ ಫೋನ್ ಇಂದ OTP ತಗೊಂಡು ಅವ್ರದ್ರಿಂದಾನು ಓಟ್ ಹಾಕಿದ್ವಿ. 100% ಗಿಲ್ಲಿನೇ ಗೆಲ್ಲೋದು. 27 crore ಗಿಲ್ಲಿಗೆ ಬಂದಿರೋದು. ಇನ್ನು ಜಾಸ್ತಿ ಬರುತ್ತೆ. ಗಿಲ್ಲಿನೇ ಗೆಲ್ಲೋದು. ಎಸ್, ಇದು ನೋಡಿ ಒಂದು ರೀತಿಯಾದಂತ ಅಭಿಮಾನ, ಒಂದು ರೀತಿಯಾದಂತ ಪ್ರೀತಿ ಪ್ರತಿಯೊಬ್ಬರಿಗೂ ಕೂಡ. ಸರ್ ಏನ್ ಹೇಳ್ತೀರಾ? ಗಿಲ್ಲಿ ಅಭಿಮಾನ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ತೋರಿಸ್ತಾ ಇದ್ದಾರೆ ಸರ್. ಇವತ್ತು ಶಿವಣ್ಣನ ಅಭಿಮಾನಿ ನಾನು. ಶಿವಣ್ಣ ಅವರೇ ಇವತ್ತು ಗಿಲ್ಲಿ ಪರವಾಗಿ ವೋಟ್ ಮಾಡೋಕ್ಕೆ ಇವತ್ತು ಗೆಲ್ಲಿ ಅಂತಾನೆ ಆಶೀರ್ವಾದ ಮಾಡಿದ್ದಾರೆ ಶಿವಣ್ಣ ಅವರು. ಓಕೆನಾ? ಇವತ್ತು ಶಿವಣ್ಣ ಅವರೇ ಗೆಲ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಿಲ್ಲಿ ಪರವಾಗಿ ಎಲ್ಲಾ ನಿಂತವ್ರೆ. ಇವತ್ತು ಗಿಲ್ಲಿ ಗೆಲ್ಲೋದು ಪಕ್ಕ. 100ಕ್ಕೆ 100 ಗಿಲ್ಲಿ ಗೆಲ್ಲೋದು ಪಕ್ಕ. ಇವತ್ತು ಗಿಲ್ಲಿ ನಮ್ಮ ಕರ್ನಾಟಕಕ್ಕೆ ಟಾಪರ್ ಆಗ್ಬೇಕು. ನಮ್ಮ ಕರ್ನಾಟಕ ಟಾಪರ್ ಆಗ್ಬೇಕು ಹೊರತು ಇವತ್ತು ಗಿಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಇವತ್ತು ಗಿಲ್ಲಿ ಸೋತ್ರೆ ನಮ್ಮ ಕರ್ನಾಟಕ ಜನಕ್ಕೆ ನೋವು ಉಂಟು. ಇವತ್ತು ಏನ್ ಹೇಳ್ತೀರಾ? ಗಿಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಬೆಳೆದವ್ರೆ. ಅವ್ರಿಗೆ ಕಷ್ಟನೂ ಗೊತ್ತು, ಎಲ್ಲಾನು ಗೊತ್ತು. ಹೌದು. ಬಟ್ ಸಿಟಿಯಲ್ಲಿ ಇದ್ದವ್ರಿಗೆ ಯಾವ್ದು ಗೊತ್ತಿಲ್ಲ. ಇಲ್ಲಿ ಹಳ್ಳಿಯವ್ರಿಗೆ ಎಲ್ಲರಿಗೂ ಗೊತ್ತು ಹಳ್ಳಿ ಜನ ಹೆಂಗೆ ಏನು ಅಂತ. ಒಬ್ರು ಬಡ್ರ ಮಕ್ಕಳು ಬೆಳಿಬೇಕಂತ ಹೇಳ್ತಾರಲ್ಲ, ಅವ್ರು ಗಿಲ್ಲಿ ಗೆಲ್ಬೇಕು. ಇವತ್ತು ಗಿಲ್ಲಿ ಗೆದ್ರೆ ಎಲ್ಲರಿಗೂ ಒಂದೊಂದು ಇದು ಆಗುತ್ತೆ. ಹೋದ್ಸಲಿ ಹನುಮಂತ ಗೆದ್ದಿರು. ಹೋದ್ಸಲಿ ಹನುಮಂತ ಅವ್ರು ಗೆದ್ದಿರು. ಇವಾಗ ಕೇಳಿದ್ರೆ ಗಿಲ್ಲಿ ಅಷ್ಟೇ. ಏನೋ ಆದ್ರೆ ನಮ್ಮ ಅಭಿಮಾನಿ ಪರವಾಗಿ ಗಿಲ್ಲಿ ಗೆಲ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು. ಓಕೆನಾ? ಏನ್ ಹೇಳ್ತೀರಾ? ನಾವು ಬಿಜಾಪುರ್ಲಿಂದ ಬಂದೀವ್ರಿ. ಗಿಲ್ಲಿ ಗೆಲ್ಬೇಕ್ರಿ. 7 ಮಂದಿ ಬಂದೀವ್ರಿ. ಬರಬರಿ 7 ಮಂದಿ ಓಟ್ ಹಾಕಿವ್ರಿ. ಎಲ್ಲಿಂದ ಬಂದಿದ್ರಿ? ಬಿಜಾಪುರ್ ರೀ. ಬಿಜಾಪುರದ ಯಾವ ಊರ್ರಿ? ಸಿಂದಗಿರಿ. 7 ಮಂದಿ ಬಂದೀವ್ರಿ. ಇಷ್ಟು ಮಂದಿ ಓಟ್ ಹಾಕಿವ್ರಿ. ಓಟ್ ಹಾಕಿ ಬಂದೀವ್ರಿ. ಇಲ್ಲಿ ನಾವು ಗಿಲ್ಲಿ ನೋಡ್ಬೇಕಂತ ಹೇಳ್ರಿ. ಜೈ ಗಿಲ್ಲಿ. ಹೊಡಿ ಶಾಣಿಗೆ ಮಜ್ಜಿಗೆ. ನಮ್ಮೂರು ಗುಲ್ಬರ್ಗ. ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು ನಾವು. ಗಿಲ್ಲಿಯವ್ರ ಆಟ ಗೀಟ ಎಲ್ಲ ನೋಡಿ ಫುಲ್ ಫಿದಾ ಆಗಿದ್ದೀವಿ. ಒಂದು ಮನುಷ್ಯ ಯಾವುದಕ್ಕನ್ನೂ ಜಗಳ ಆಡ್ಬೋದು, ಯಾವುದಕ್ಕನ್ನೂ ಏನಾದರೂ ಮಾಡ್ಬೋದು. ಆದರೆ ಫಸ್ಟ್ ಟೈಮು ಒಂದು ಮನುಷ್ಯ ಊಟಕ್ಕಾಗಿ ಪರದಾಡಿರೋದು, ಊಟಕ್ಕಾಗಿ ಒಂದು ಏನೋ ಮತ್ತೆ ರೂಮ್ ಸಿಕ್ಕಿಲ್ಲ, ನೆಲ ಸಿಕ್ಕಿಲ್ಲ ಅಂತೇಳಿ ನೆಲದ ಮೇಲೆ ಮಲ್ಕೊಂಡಿರೋದು ಹೇಳಿದ್ದಾರೆ. ಅದು ನೋಡೋ ಯಾಕೋ ಮನಸ್ಸು ಇದು ಅನ್ನಿಸ್ತು. ಹಂಗಾಗಿ ಬಡ ಮಕ್ಕಳು ಸ್ವಲ್ಪ ಅವಕಾಶ ಸಿಕ್ಕಿದೆ. ಅದು ಅವಕಾಶ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಇನ್ನು ಏನಾದರೂ ಗೆಲ್ದಿರೆ ಮಾತ್ರ ಅದಂತೂ. ಈಗ 37 ಕೋಟಿ ಓಟ್ ಬಿದ್ದಿರೋದು ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಇದೆ, ಎಷ್ಟು ಸಂಭ್ರಮ ಇದೆ. ಅದು ಹೇಳಕ್ಕೆ ಆಗ್ತಾ ಇಲ್ಲ ಸರ್. ಅದು ಹೇಳಕ್ಕೆ ಆಗ್ತಾ ಇಲ್ಲ. 1 ಲಕ್ಷ ನೋಡ್ಬೋದು, 2 ಲಕ್ಷ ನೋಡ್ಬೋದು. ಕಡೆ ಪಕ್ಷ ನಮ್ಮ ಹನುಮಂತವ್ರಿಗೆ, ನಮ್ಮ ಉತ್ತರ ಕರ್ನಾಟಕದ ಹನುಮಂತವ್ರಿಗೆ 5 ಕೋಟಿ ಕೂಡ ನೋಡಿದೀವಿ. ಆದ್ರೆ ಮೊದಲನೇ ಬಾರಿಗೆ ಕರ್ನಾಟಕ ಇತಿಹಾಸದಲ್ಲೇ ಇದು 37 ಕೋಟಿ. ಅದು ಮೊನ್ನೆನೆ. ಇವತ್ತು ಮಾಡ್ತಾ ಇದ್ದಾರೆ. ಇನ್ನು 46 ಕೋಟಿ ಬಂದಿದೆ. ಇವತ್ತಿನ ಓಟುಗಳು ಕೂಡ 46 ಕೋಟಿ ಇದೆ. ಇದಂತೂ ಪೂರ ಕರ್ನಾಟಕವೇ ಹೆಮ್ಮೆ ಪಡೋ ವಿಷಯ ಅಷ್ಟೇ ಸರ್. ಈಗ ಒಂದು ಪುಟ್ಟ ಕಂದಮ್ಮ ಇದ್ದಾರೆ, ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಎಸ್ ಪುಟ ಹೇಳು, ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ ಪುಟ? ಅದು ಗಿಲ್ಲಿ ನಾಟಕ. ಗಿಲ್ಲಿ ಅವ್ರು ಯಾಕೆ ಇಷ್ಟ ಆದ್ರು? ಹೊಲ ಮಕ್ಕಳು ಬೆಳಿಬೇಕು. ಹೌದಾ? ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ ಬಿಟ್ಟು ಬೇರೆ ಯಾರು ಗೆಲ್ಬಾರ್ದಾ? ಇಲ್ಲ. ಯಾಕೆ? ಯಾಕೆ ಅಂತ ನಂಗೆ ಇಷ್ಟ ಇಲ್ಲ. ಯಾರು ಇಷ್ಟ ಇಲ್ವಾ? ಗಿಲ್ಲಿನೇ ಗೆಲ್ಬೇಕು. ಅಷ್ಟೊಂದು ಪ್ರೀತಿ ಗಿಲ್ಲಿ ಮೇಲೆ. ಬಿಗ್ ಬಾಸ್ ನೋಡ್ತಿದ್ದ? ಬಿಗ್ ಬಾಸ್ ಯಾರಾದ್ರೂ ಗಿಲ್ಲಿ ಡೈಲಾಗ್ ನೆನಪಿದ್ಯಾ? ಏನ್ ಹೇಳ್ತೀಯ? ಗಿಲ್ಲಿದು ಅದು ಫನ್ನಿ ಎಲ್ಲ ಆಡ್ತಾನೆ. ಅದೇ ಬನ್ನಿಲೆಲ್ಲ ಹಾಕೊಂಡು ಹಿಂಗ ಸುಮ್ಗೆ ಆಡ್ತಾನೆ. ಅದೇ ದೊಡಮ್ಮ ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಡ್ಡಿ ಕೊಡು, ಕೊಟ್ಮುರಿ ಬೀಜ ಸಾರಿಟ್ಟು ಕೊಟ್ಮುರು ನರಲ್ಲ ಯಾರು. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಎಂತ ಬಗ್ಗಿದ್ಯೆ? ಎಸ್, ಇದೊಂದು ರೀತಿಯಾದಂತ ಅಭಿಮಾನ, ಒಂದಿಷ್ಟು ಪ್ರೀತಿಯನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋದ್ರೆ ಯಾವ ರೀತಿಯಾದಂತ ಅಭಿಮಾನ, ಯಾವ ರೀತಿಯಾದಂತ
ಕ್ಯೂರಿಯಾಸಿಟಿಯನ್ನ ತೋರಿಸುವಂತ ಕೆಲಸ ಈಗಾಗಲೇ ನೋಡ್ತಾ ಇದ್ರ. ಒಂದು ಕಡೆ ಇದು ಗಿಲ್ಲಿಗಿರುವಂತ ಒಂದು ಗತ್ತು, ಗಿಲ್ಲಿಗಿರುವಂತ ತಾಕತ್ತು. ಜಾಲಿವುಡ್ ಸ್ಟುಡಿಯೋ ಮುಂದೆ ಅಭಿಮಾನಿಗಳ ಒಂದು ರೀತಿಯಾದಂತಹ ಸಂಘವೇ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಹೋದ್ರೂ ಕೂಡ ಬರೀ ಗಿಲ್ಲಿ ಗಿಲ್ಲಿ ಅನ್ನುವಂತ ಒಂದು ಸೌಂಡು. ಸೊ ಈಗಾಗಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ, ಸೊ ಹಾಗಾಗಿ ಸೊ ಈಗ ಮತ್ತೊಂದಿಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಹೇಳಿ. ಹೈ ಇವತ್ತು ಗಿಲ್ಲಿ ಕಣ ಗೆಲ್ಲೋದು. ಹೈ ಇವತ್ತು ಗಿಲ್ಲಿನೇ ಗೆಲ್ಲೋದು. ಹೈ ಇವತ್ತು ಫೈನಲ್ ಗಿಲ್ಲಿನೇ ಗೆಲ್ಲೋದು. ಹೈ ನಿಮ್ಗೆ ಗೊತ್ತಾ ನಿಮ್ಗೆ? ಹೈ ಇವತ್ತು ಗಿಲ್ಲಿನೇ ಕಣ, ಗಿಲ್ಲಿನೇ ಗೆಲ್ಲೋದು. ನೋಡಿ, ಶಿವಣ್ಣ ಅವರ ರೀತಿಯಾಗಿ ಮಿಮಿಕ್ರಿ ಮಾಡುವ ಕೂಡ ಒಂದಿಷ್ಟು ತೋರಿಸ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿಯ ಹವಾ ಒಂದು ರೀತಿಯಾಗಿ. ಸೊ ಇದು ಗಿಲ್ಲಿ ಗಿಲ್ಲಿ ಗಿಲ್ಲಿ, ಎಲ್ಲಿ ನೋಡಿದ್ರು ಕೂಡ ಒಂದು ರೀತಿಯಾದಂತಹ ಗಿಲ್ಲಿ. ಸೊ ಹಾಗಾಗಿ ಕ್ಯಾಮರಾ ಪರ್ಸನ್ ರಿಯಾ ಜೊತೆ ನಾನು ಸಿರಾಜ್ ಮಲ್ಲಿಕ, ರೆಬಲ್ ಟಿವಿ, ಬೆಂಗಳೂರು.